ನೋಡು, ನಾನು ಹೆಚ್ಚಿಟ್ಟಿರೋ ಈರುಳ್ಳಿನೇ ಸಾಕು ಅಂತಂದೆ. ನನ್ನ ಮಾತು ಕೇಳಿಲ್ಲ ನೀನು. ನಿಂಗೆ ಸಪೋರ್ಟ್ ಮಾಡ್ಬೇಕಲ್ವಾ ಜೀವ? ಸರಿ, ನಾನು ಮಾಡ್ಕೊಡ್ತೀನಿ. ಸರಿಯಾಗಿ ನೋಡ್ಕೋ ಹೇಗೆ ಮಾಡಬೇಕು ಅಂತ. ಕಟ್ ಮಾಡ್ತಾ ಇರೋದು ನಾನು, ನೀನು ಕಣ್ಣು ಉರಿತಿದ್ಯಾ? ಗಂಡ ಅಡ್ಗೆ ಮಾಡಿ ಹೆಂಡತಿಗೆ ಬಡಿಸೋ ಭಾಗ್ಯ ಎಲ್ರಿಗೂ ಸಿಗಲ್ಲ. ಐ ಆಮ್ ಲಕ್ಕಿ. ಓಹ್, ಟಿಪಿಕಲ್ ಹೆಂಡತಿ ಥರ ಮಾತಾಡ್ಬೇಡ. ಇದು ಸೋಲೋ ಪರ್ಫಾರ್ಮೆನ್ಸ್ ಅಲ್ಲ, ಕಪಲ್ ಪರ್ಫಾರ್ಮೆನ್ಸು. ನಾವಿಬ್ರು ಸೇರಿ ಪರ್ಫಾರ್ಮೆನ್ಸ್ ಮಾಡಿದ್ರೇನೆ ಜೋಡಿ ನಂಬರ್ 1 ಆಗಕ್ಕೆ ಸಾಧ್ಯ. ಓಕೆ, ಇದನ್ನ ರೌಂಡ್ ರೌಂಡ್ ಆಗಿ ಉಂಡೆ ಮಾಡಿ ಈ ಪ್ಲೇಟಲ್ಲಿ ಇಡು. ಅಷ್ಟರಲ್ಲಿ ನಾನು ಪಲ್ಯಕ್ಕೆ ರೆಡಿ ಮಾಡ್ಕೋತೀನಿ. ಜೀವ, ಎಷ್ಟು ದಿನ ಆಗಿತ್ತಲ್ವಾ ನಾನು ನೀನು ಹೀಗೆ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಿ. ಆಫೀಸಿಗೆ ಲೀವ್ ಹಾಕಿದ್ದಕ್ಕೆ ಥ್ಯಾಂಕ್ಸ್. ಯಾಕೆ ಹಾಗೆ ಹೇಳ್ತೀಯಾ? ನಿನ್ಗೋಸ್ಕರ ಅಷ್ಟು ಮಾಡ್ತಾ ಇದ್ರೆ ಹೇಗೆ? ಜೀವ, ಉಂಡೆ ರೆಡಿ. ಹೇ, ಹೀಗೆ ಯಾರಾದ್ರೂ ಉಂಡೆ ಮಾಡ್ತಾರ? ಇದನ್ನ ನಡೆಸಿದ್ರೆ ಒಂದು ಚಪಾತಿ ಆಗತ್ತೆ, ಒಂದು ರೊಟ್ಟಿ ಆಗತ್ತೆ, ಒಂದು ದೋಸೆ ಆಗತ್ತೆ ಅಷ್ಟೇ. ಉಂಡೆ ಅಂದ್ರೆ ಎಲ್ಲ ಸಮವಾಗಿ ಈಕ್ವಲ್ ಆಗಿ ರೌಂಡ್ ಆಗಿರ್ಬೇಕು. ಸರಿ, ನಾನೇ ತೋರಿಸ್ಕೊಡ್ತೀನಿ. ಹೀಗೆ ಈ ತರ ಹಿಟ್ಟನ್ನ ಹಚ್ಕೋಬೇಕು. ಹೀಗೆ ರೌಂಡ್ ಆಗಿ ಲಟ್ಟಿಸ್ಬೇಕು. ಗೆಳೆಯ, ನಿಮ್ಮ ತಾತ ಬಿಲ್ಲಲ್ಲಿ ಏನು ಬರೆದಿರ್ಬೋದು? ನೋಕ್ಲು ಇರೋದು ನೋಡ್ಕೊಂಡ್ರೆ ಸಾಕಾಗಿದೆ. ಕರೆಕ್ಟ್. ಓಹ್ ಸರ್, ಪ್ಲೀಸ್ ಕಮ್. ಹಲೋ ಸರ್, ಕೂತ್ಕೊಳ್ಳಿ. ಆ ವಿಲ್ಲಲ್ಲಿ ಮುದ್ಕ ಏನು ಬರ್ದಿದ್ದೇನೋ, ಯಾರಿಗೇನು ಸಿಗುತ್ತೋ ಹೇಳಿ. ಈಗ ನೇರವಾಗಿ ವಿಷಯಕ್ಕೆ ಬರೋಣ. ನಿಮ್ಮ ತಾತ ಧನವೀರ ದಿವಾನ್ ಅವರು ನಿಮ್ಮ ಹೆಸರಿನಲ್ಲಿ ಒಂದು ಬಿಲ್ ಮಾಡಿಟ್ಟಿದ್ದಾರೆ. ಅದನ್ನ ನಿಮ್ಮ ಮದುವೆ ಆದ್ಮೇಲೆ ಓಪನ್ ಮಾಡ್ಬೇಕಂತ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ನಾವು ಅದನ್ನ ಭದ್ರವಾಗಿ ಬ್ಯಾಂಕ್ ಲಾಕರ್ ಅಲ್ಲಿ ಇಟ್ಟಿದ್ವಿ. ಈಗ ನಿಮ್ಮ ಮದುವೆ ಆಗಿರೋದ್ರಿಂದ ಅದನ್ನ ಓಪನ್ ಮಾಡೋ ಸಮಯ ಬಂದಿದೆ. ನಾನು ಅದನ್ನ ಓಪನ್ ಮಾಡ್ಬೋದಾ? ಶೋರ್ ಪ್ಲೀಸ್. ಈ ಪತ್ರದ ಮುಖೇನ ನಾನು ತಿಳಿಸುವುದೇನೆಂದರೆ, ನನ್ನ ಅತ್ಯಂತ ಪ್ರೀತಿಪಾತ್ರನಾದ ನನ್ನ ಮೊಮ್ಮಗ ಹಾಗೂ ಭವಿಷ್ಯದ ದಿವಾನ್ ವಂಶದ ವಾರಸುದಾರ ಚಿರಂಜೀವಿ ಗೌತಮ ದಿವಾನನ ಉಜ್ವಲ ಭವಿಷ್ಯವನ್ನು ಕಣ್ತುಂಬಿಕೊಳ್ಳಬೇಕೆಂದು ನನ್ನ ಮಹದಾಸೆಯಾಗಿತ್ತು. ಅದಕ್ಕೆ ನನ್ನ ವಯಸ್ಸು ಹಾಗೂ ನನ್ನನ್ನು ಬಾಧಿಸುತ್ತಿರುವ ವಯೋಸಹಜ ಕಾಯಿಲೆಗಳು ಅಡ್ಡಿಯೆಂದೇ ನಾನು ಭಾವಿಸುತ್ತೇನೆ. ಆ ಕಾರಣಕ್ಕೆ ನನ್ನ ಅನುಪಸ್ಥಿತಿಯಲ್ಲಿ ನನ್ನ ಕಾಲಾನಂತರ ನಮ್ಮ ವಂಶದ ಘನತೆಗೆ, ದಿವಾನ್ ವಂಶದ ಪರಂಪರೆಗೆ ಕಿರೀಟಪ್ರಾಯದಂತಿರುವ ಈ ವಿಶೇಷ ಹಾರವನ್ನು ನನ್ನ ಮೊಮ್ಮಗ ಗೌತಮ ದಿವಾನನ ಬಾಳ ಸಂಗಾತಿಯಾಗುವವಳಿಗೆ, ಅಂದರೆ ಆತನ ಮಡದಿಗೆ ಸೇರತಕ್ಕದ್ದೆಂದು ಆಶಿಸುತ್ತೇನೆ. ಹಾಗೆಯೇ ನನ್ನ ಮೊಮ್ಮಗ ಗೌತಮ ದಿವಾನನ ಭವಿಷ್ಯವು ಸುಂದರವೂ ಸುಖಮಯವೂ ಆಗಿರಲೆಂದು ಹಾರೈಸುತ್ತೇನೆ. ದೇಹಕ್ಕೆ ಸಾವುಂಟು, ಆದರೆ ಆತ್ಮಕ್ಕೆ ಸಾವಿಲ್ಲ ಎಂಬ ಸನಾತನ ಧರ್ಮದ ನಂಬಿಕೆಯಂತೆ ನಾನು ಇರಲಿ ಇಲ್ಲದಿರಲಿ ನನ್ನ ಹಾರೈಕೆ, ನನ್ನ ಆಶೀರ್ವಾದ ಸದಾಕಾಲ ಯಾವುದೋ ಒಂದು ರೂಪದಲ್ಲಿ ಅವನ ಸಂಗಡವೇ ಇರುತ್ತದೆಂದು ಈ ಮೂಲಕ ಹೇಳಬಯಸುತ್ತೇನೆ. ಇಂತಿ ಸದಾಕಾಲ ನನ್ನ ಮೊಮ್ಮಗನ ಶ್ರೇಯಸ್ಸನ್ನೇ ಬಯಸುವ ನೆಲ್ಮೆಯ ತಾತ ಧನವೀರ ದಿವಾನ್.
ಕೊಡಿಯಲ್ಲ. ಅಜ್ಜಿ, ಇದರಲ್ಲಿ ನಿಮ್ ತಾತನ ನೆನಪಿದೆ ಕಣೋ. ಮದುವೆ ಟೈಮ್ನಲ್ಲಿ ಅವ್ರ ಕೈಯಾರೆ ನನ್ನ ಕೊರಳಗೆ ಹಾಕಿದ್ರು. ಇದನ್ನ ಯಾರು ರಾಜರು ಕೊಟ್ಟಿದ್ರಂತೆ. ಇದಕ್ಕೆ ಬೆಲೆನೇ. ಈ ತರ ಒಂದು ಹಾರ ಇದೆ ಅಂತಾನೆ ನನಗೆ ಗೊತ್ತಿರ್ಲಿಲ್ಲ. ನಿಮ್ಮಪ್ಪ ಕೂಡ ನನಗೆ ಹೇಳಿಲ್ಲ. ಗೌತಮ್ ಹೆಸರಲ್ಲೇ ವಿಲ್ ಇದೆ ಅಂತ ನನಗೆ ಯಾರೂ ಹೇಳಿಲ್ಲ. ಈ ಮನೇಲಿ ಈ ತರ ಇನ್ನೂ ಏನೇನಿದೆಯೋ ಒಂದು ಗೊತ್ತಾಗ್ತಾ ಇಲ್ಲ. ಸಿಸ್ಟರ್, ಯಾಕಿಷ್ಟು ಟೆನ್ಷನ್ ಮಾಡ್ಕೋತಿದ್ಯಾ? ಸಮಾಧಾನ ಮಾಡ್ಕೋ. ಹೇಗಣ್ಣ ಸಮಾಧಾನ ಮಾಡ್ಕೊಳ್ಳೋದು? ನಾವೀ ಮನೆಗೋಸ್ಕರ ಇಷ್ಟೆಲ್ಲ ಮಾಡಿದ್ಮೇಲೂ ಇವರಪ್ಪ ಮಾಡಿಟ್ಟಿರೋ ವಿಲ್ಲಿಂದ ನಮ್ ಸ್ವಂತದ್ದು ಅಂತ ಏನೂ ಅನುಭವಿಸಕ್ಕಾಗ್ತಾ ಇಲ್ಲ. ಹೊರಗಿನವ್ರ ತರ ಬದುಕ್ತಾ ಇದೀವಿ. ನನಗೂ ನೋಡಿ ನೋಡಿ ಸಾಕಾಗೋಗಿದೆ. ನನಗಿಲ್ಲಿ ಸಿಗೋ ಗೌರವ ಮರ್ಯಾದೆ ಏನು ಅಂತ ನನಗೆ ಅರ್ಥ ಆಗಿದೆ. ಇವಾಗ ಇವ್ರ ತಾತ ಮಾಡಿರೋ ವಿಲ್ ಮೇಲೂ ನನಗೆ ಯಾವ ನಂಬಿಕೆನೂ ಇಲ್ಲ. ನನಗೆ ಗೊತ್ತು, ಪ್ರತಿಯೊಂದು ಗೌತಮ್ ಹೆಸರಲ್ಲೇ ಇರತ್ತೆ. ಎಲ್ಲ ಅವನಿಗೆ ಸಿಗತ್ತೆ. ನಮ್ಮ ಕೈಗೆ ಕಾಲಿ ಚಿಪ್ಪೆ ಗತಿ. ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ಸಿಸ್ಟರ್, ಆ ಗೌತಮ್ಗೆ ನಿನ್ನ ಮೇಲೆ ಪ್ರೀತಿ, ವಿಶ್ವಾಸ, ಗೌರವ ಇರೋದು ನಿಜವಾಗಿದ್ರೆ ನ್ಯಾಯಯುತವಾಗಿ ನಿನಗೆ ಸಿಗಬಹುದನ್ನ ಕೊಡಬಹುದಾಗಿತ್ತು. ಆದ್ರೆ ತಾತಪ್ಪನ ಬಿಲ್ ಪ್ರಕಾರ ಎಲ್ಲನೂ ಭೂಮಿಕಂಗ್ ಕೊಡ್ತೀನಿ ಅಂತ ಹೇಳಿ ನಮ್ಮ ಎದೆ ಮೇಲೆ ಬರ ಎಳೆದು ಬಿಟ್ನಲ್ಲ ಸಿಸ್ಟರ್. ನನಗ್ ಬೇಕು ಅಂದ್ರೆ ಈಗಲೂ ಅದನ್ನ ಹೇಗ್ ಪಡ್ಕೋಬೇಕು ಅಂತ ನನಗ್ ಚೆನ್ನಾಗಿ ಗೊತ್ತು. ಆದ್ರೆ ನಾನು ಆ ಕೆಲಸಕ್ಕೆ ಕೈ ಹಾಕೋಲ್ಲ. ಯಾಕೆಂದ್ರೆ ಅದು ಹೇಗ್ ಸಿಗ್ಬೇಕೋ ಹಾಗೆ ಸಿಕ್ಕಿದ್ರೇನೆ ಅದು ಸರಿ. ಮಾಮ್, ನನಗೀಗ ಬಿಗ್ ಬ್ರದರ್ ಏನ್ ಮಾಡ್ತಾನೆ ಅಥವಾ ಆ ಒಡವೆನ ಏನ್ ಮಾಡ್ತಾನೆ ಅನ್ನೋದಲ್ಲ ಟೆನ್ಷನ್. ನನ್ನ ಸಂಕಟ, ನನ್ನ ಉರಿ ಬೇರೆನೇ ಇದೆ. ಬೇರೆನಾ? ಏನ್ ಅಳಿಮಯ್ಯ? ಇದನ್ನಲ್ಲ, ಆ ಆನಂದ್. ಅವನೇ ನಮ್ಗೆ ಕೌಂಟರ್ ಮೇಲೆ ಕೌಂಟರ್ ಕೊಡ್ತಾ ಇರೋದು. ಅವ್ನು ಕೊಡ್ತಿರೋ ಅವಳಿ ಒಂದ ಎರಡ? ಅಣ್ಣನ ಸಪೋರ್ಟ್ ಇದೆ ಅಂತ ಅವನಿಗೆ ಇಷ್ಟ ಬಂದಿರೋ ಕಡೆ ಗೋಲ್ ಪೋಸ್ಟ್ ಇಟ್ಕೊಂಡು ನಮ್ ವಿರುದ್ಧವಾಗಿ ಗೋಲ್ ಮೇಲೆ ಗೋಲ್ ಹೊಡಿತಾನೆ ಇದ್ದಾನೆ. ನನಗಂತೂ ನೋಡಿ ನೋಡಿ ಸಾಕಾಗೋಗಿದೆ. ಆದಷ್ಟು ಬೇಗ ಅವನ ಆಟನ ಮುಗಿಸ್ಬೇಕು. ಇಲ್ಲ ಅಂದ್ರೆ ನಮ್ಗೆ ರಿಟೈರ್ಮೆಂಟ್ ತಗೊಳ್ಳೋ ತರ ಮಾಡ್ತಾನೆ. ನಿಜ, ನಾನು ಅದನ್ನ ಗಮನಿಸ್ತಾನೇ ಇದ್ದೀನಿ. ವಾಟ್ ದ ಹೆಲ್? ನಿನ್ಗೇನ್ ಸೆನ್ಸ್ ಇಲ್ವಾ? ಈ ಔಟ್ಫಿಟ್ ಹಾಕೊಂಡು ನಾನು ಹೇಗೆ ಫಂಕ್ಷನ್ಗೆ ಹೋಗ್ಲಿ? ನನ್ ಮೆಜರ್ಮೆಂಟ್ ಗೊತ್ತಿಲ್ವಾ ನಿಮ್ಗೆ? ಅಪ್ಪಿ ರೆಡಿ ಆದ್ಯಾ? ಅಮ್ಮ ಇವಾಗ ಹೇಗೆ ಕಾಣಿಸ್ತಾ ಇದ್ದೀನಿ? ಸೂಪರ್, ಡ್ರೆಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಲಿಪ್ಸ್ಟಿಕ್ ಒಂಚೂರು ಕಮ್ಮಿ ಆಯ್ತು ಅನ್ಸುತ್ತೆ. ಟೆಲ್ ಮೀ, ಇವಾಗ ಏನ್ ಮಾಡ್ಲಿ ಹೇಳು? ಇವಳು ಯಾಕೆ ಹಿಂಗ್ ಕಿರ್ಚ್ತಾ ಇದ್ದಾಳೆ? ಏನಾಯ್ತು? ಬಾ ನೋಡ. ಇಡಿಯಟ್, ಮತ್ತೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೇಡ. ವಹಿ, ಯಾಕಮ್ಮ? ಯಾಕೆ ಟೆನ್ಷನ್ ಅಲ್ಲಿದ್ಯಾ? ಫಂಕ್ಷನ್ಗೆ ಡ್ರೆಸ್ ಕಳ್ಸಕ್ ಹೇಳಿದೆ ಅತ್ತೆ. ಫಿಟ್ಟಿಂಗ್ಸೇ ಕರೆಕ್ಟ್ ಆಗಿಲ್ಲ, ಲೂಸ್ ಆಗಿದೆ. ಇದನ್ ಫಂಕ್ಷನ್ ನಾನು ಹೇಗೆ ಹಾಕೊಳ್ಳಿ? ಅಷ್ಟೇ ತಾನೆ. ನಿನಗೇನಮ್ಮ ಡ್ರೆಸ್ಗಳಿಗೆ ಬರ ಇದ್ಯಾ? ಇನ್ನೊಂದು ಯಾವ್ದಾರು ತೆಗ್ದು ಹಾಕೋ. ಇಲ್ಲ ಅತ್ತೆ, ನಾನು ಇಂಥ ವಿಷಯದಲ್ಲೆಲ್ಲ ತುಂಬಾ ಪರ್ಟಿಕ್ಯುಲರ್.
ನಾನು ಇವತ್ತು ಇದೇ ಡ್ರೆಸ್ನ ಹಾಕೋಬೇಕು. ಸರಿ, ಹಾಗಾದ್ರೆ ನಾನೇ ಸದ್ಯಕ್ಕೆ ಸ್ವಲ್ಪ ಟೈಟ್ ಮಾಡ್ಕೊಡ್ತೀನಿ. ಅಯ್ಯೋ ಬೇಡ ಅತ್ತೆ, ಇದು ನಾರ್ಮಲ್ ಡ್ರೆಸ್ ಅಲ್ಲ, ತುಂಬಾ ಎಕ್ಸ್ಪೆನ್ಸಿವ್. ಇದನ್ನ ನೀವು ಯೂಸ್ ಮಾಡೋ ಲೋಕಲ್ ದಾರದಲ್ಲೆಲ್ಲ ಸ್ಟಿಚ್ ಮಾಡೋ ಹಾಗಿಲ್ಲ. ದಾರದಲ್ಲಿ ಲೋಕಲ್ಲು ಇಂಟರ್ನ್ಯಾಷನಲ್ ಅಂತೇನಿದೆ, ಕೊಡುಮ ಸ್ಟಿಚ್ ಹಾಕೊಡ್ತೀನಿ. ಬೇಡ, ನಾನು ಬಾಬಿಗೆ ಫೋನ್ ಮಾಡ್ತೀನಿ, ತಗೊಂಡು ಹೋಗ್ತೇನೆ. ಅಲ್ಲಿಗೆ ಮುಗೀತು. ಆ ಹುಡುಗ ಇಲ್ಲಿಗೆ ಬಂದು ಇಲ್ಲಿಂದ ನಿನ್ ಡ್ರೆಸ್ ತಗೊಂಡು ಅಲ್ಲಿಗೆ ಹೋಗೋ ಬೆಳೆಗೆ ನಿಮ್ಮನೆ ಫಂಕ್ಷನ್ನೇ ಮುಗ್ದೋಗಿರೋ. ಹಾ, ಇಲ್ಲೇ ಪಕ್ಕದಲ್ಲಿ ನನ್ನ ಫ್ರೆಂಡ್ ಸ್ಟುಡಿಯೋ ಇದೆ, ಅವ್ರಿಗೆ ಫೋನ್ ಮಾಡ್ತೀನಿ. ಒಂದ್ ಕೆಲಸ ಮಾಡು, ನೀನ್ ಇನ್ನೂ ರೆಡಿ ಆಗಿಲ್ಲ ಅಲ್ವಾ? ನೀನ್ ಅಪ್ಪಿ ಕೊಡು, ಅಪ್ಪಿ ಹೋಗಿ ಮಾಡಿಸ್ಕೊಂಡ್ ಬರ್ತಾಳೆ. ನಾನಾ? ಹೌದು ಕಣೆ, ಹೋಗ್ಬಾ. ಅಮ್ಮ, ಬಟ್ ನಂಗೆ ಲೊಕೇಶನ್ ಗೊತ್ತಿಲ್ಲ ಅಮ್ಮ. ಅದೇನೆ, ತುಂಬಾ ಸಿಂಪಲ್. ನಿಮ್ ಅತ್ತಿಗೆ ಲೊಕೇಶನ್ ಶೇರ್ ಮಾಡ್ತಾರೆ, ಹೋಗ್ಬಾ. ಅಮ್ಮ, ನನ್ ಫುಲ್ ಡ್ರೆಸ್ ಎಲ್ಲ ಮಾಡ್ಕೊಂಡು ರೆಡಿ ಆಗಿ. ಅದಕ್ಕೆ ಹೇಳ್ತಾ ಇರೋದು, ನೀನ್ ಫುಲ್ ರೆಡಿ ಇದ್ಯಾ, ನಿಮ್ ಅತ್ತಿಗೆ ಇನ್ನೂ ರೆಡಿ ಇಲ್ಲ. ನೀ ಹೋಗಿ ಮಾಡಿಸ್ಕೊಂಡ್ ಬರೋ ಅಷ್ಟೊತ್ತಿಗೆ ಅವಳು ರೆಡಿ ಆಗ್ತಾಳೆ, ಕಾಸ್ಟ್ಯೂಮ್ ಹಾಕೊಂಡು ಹೊರಡೋಣ. ಮಹಿಮಾ ಕಳ್ಸಿ. ಬಂತು, ಕೊಡುಮ್ಮ. ಮೊಬೈಲ್ ತಗೊಂಡೋಗೋದು ಮರಿಬೇಡ, ಬೇಗ. ಥ್ಯಾಂಕ್ ಯು. ಎನಿ ಟೈಮ್ ಅದಕ್ಕೆ. ಆಯ್ತಲ್ಲ, ನೀನ್ ಬೇಗ ರೆಡಿ ಆಗ. ಓಕೆ? ಚಿಕ್ಕ ವಿಷಯಕ್ಕೆ ಎಷ್ಟು ಟೆನ್ಷನ್ ಮಾಡ್ಕೋತೀರಪ್ಪ ನೀವು ಈಗಿನ ಕಾಲದ ಮಕ್ಕಳು. ಎಕ್ಸ್ಕ್ಯೂಸ್ ಮೀ. ಐ ಆಮ್ ಸಾರಿ. ಅದು ಇದು ನನಗೆ ಅಭ್ಯಾಸ ಬಲ. ಕನ್ನಡಿ ಮುಂದೆ ಒಬ್ಬನೇ ನಿಂತ್ಕೊಂಡ್ಬಿಡ್ತೀನಿ. ಅದು ಪ್ರತಿ ಸರ್ತಿ ನೀವಿರೋದು ಮರ್ತೇ ಹೋಗುತ್ತೆ. ನಾವೊಬ್ಬರನ್ನ ಇಗ್ನೋರ್ ಮಾಡ್ತಿದೀವಿ ಅಂದರೆ ಫಸ್ಟು ಅವ್ರು ಇದ್ದಾರೆ ಅನ್ನೋ ರಿಯಲೈಸೇಷನ್ ಇರಬೇಕು. ಬಟ್ ಇಟ್ಸ್ ಓಕೆ, ನನಗೆ ಯಾವ ಥರ ಬೇಜಾರು ಇಲ್ಲ, ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಏನಾಯ್ತಮ್ಮ? ನನ್ಗೊಂಥರ ಬೇಜಾರ್ ಕಣೋ. ಭೂಮಿ ಮನೇಲಿ ಆಗ್ತಾ ಇರೋ ದಸರಾ ಸೆಲೆಬ್ರೇಷನ್ಗೆ ನಾನು ಬರಕ್ ಆಗ್ತಿಲ್ವಲ್ಲ ಅಂತ. ಯಾವತ್ತೂ ಇಲ್ದೇ ಇರೋರು ಇವತ್ತು ಬಂದಿದ್ದಾರೆ. ಲೇಡೀಸ್ ಕ್ಲಬ್ ಅಲ್ಲಿ ಫ್ಯಾಷನ್ ಶೋ ಸೆಲೆಬ್ರೇಷನ್ ಇಟ್ಕೊಂಡಿದೀವಿ, ನೀವೇ ಜಡ್ಜ್ ಆಗಿ ಬರ್ಬೇಕು ಅಂತ. ನಾಳೆನೋ ನಾಳಿದ್ದೋ ಇನ್ಯಾವಾಗಾದ್ರೂ ಇಟ್ಕೊಂಡಿದ್ರೆ ಆಗ್ತಾ ಇರ್ಲಿಲ್ವಾ ಇವ್ರಿಗೆ? ಅದಕ್ಕೇನಂತೆ, ಹೋಗ್ಬಾ. ನೀನ್ ಅದನ್ನೆಲ್ಲ ಇಷ್ಟಪಡ್ತೀಯ ಅಲ್ವಾ, ಮತ್ತೆ ಯಾಕೆ ಯೋಚನೆ ಮಾಡ್ತೀಯ? ಹೌದಮ್ಮ, ಈ ತರದಕ್ಕೆಲ್ಲ ಕರೀಲಿ ಅಂತ ನೀನ್ ಇಷ್ಟ ದಿನದಿಂದ ವೇಟ್ ಮಾಡ್ತಾ ಇರ್ಲಿಲ್ವಾ? ಇವಾಗ ಚಾನ್ಸ್ ಸಿಕ್ಕಿದೆ, ಯಾಕೆ ಬಿಡ್ತೀಯ? ಹೋಗು. ಆದ್ರೂ ಮಗಳ ಮನೇಲಿ ಹಬ್ಬ, ಆ ಸೆಲೆಬ್ರೇಷನ್ ಬಿಟ್ಟು ನಾನು ಇಲ್ಲಿಗೆ ಹೆಂಗೆ ಹೋಗ್ಲಿ? ಇಲ್ಲೋಗ್ಲಾ ಅಲ್ಲೋಗ್ಲಾ ಏನ್ ಮಾಡ್ಲಿ ಅಂತ ನನ್ ತಲೆನೇ ಓಡ್ತಾ ಇಲ್ಲ. ದಸರಾ ಸೆಲೆಬ್ರೇಷನ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಹೇಳಿದ್ರು, ಬರ್ತೀನಿ ಅಂತ ಹೇಳ್ಬಿಟ್ಟು ಈ ಕೈ ಕೊಟ್ರೆ ಅವ್ರಿಗೆ ಬೇಜಾರಾಗಲ್ವಾ? ನೀನ್ ಹೇಳದ್ ಸರಿ ಕಣು. ಈಗ ನಾನು ಅಲ್ಲಿಗೆ ಬರ್ದೆ ಹೋದ್ರೆ ಭೂಮಿ ಮತ್ತೆ ಅವಳ ಮನೆಯವ್ರು ಬೇಜಾರ್ ಮಾಡ್ಕೋತಾರಲ್ವಾ, ಅವ್ರಿಗೇನ್ ಹೇಳೋದು? ಅಮ್ಮ, ಆ ಯೋಚನೆ ನಿನಗ್ ಬೇಡ. ಅಕ್ಕನ ಹತ್ರ ನಾನ್ ಮಾತಾಡ್ತೀನಿ, ಅವಳಿಗೆ ಅರ್ಥ ಆಗತ್ತೆ. ಅವಳು ಅವ್ರ ಮನೆಯವರಿಗೆ ಕನ್ವೆ ಮಾಡ್ತಾಳೆ. ನೋಡು, ನಿನ್ ಪಾಡಿಗೆ ನಿನ್ ಶೋಗೆ ಹೋಗು, ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ, ನೀನೇನು ಚಿಂತೆ ಮಾಡ್ಕೋಬೇಡ. ಹ್ಞೂ ಅಮ್ಮ, ಇದ್ರಲ್ಲಿ ತಲೆ ಕೆಡ್ಸ್ಕೊಳ್ಳೋ ಅಂತದ್ ಏನೂ ಇಲ್ಲ. ಯಾವಾಗ್ಲೂ ಈ ಪಾರ್ಟೀಸು ಸೆಲೆಬ್ರೇಷನ್ ಆಗ್ತಾನೆ ಇರತ್ತಲ್ವಾ? ಬಟ್ ಫ್ಯಾಷನ್ ಶೋಗೆ ಜಡ್ಜ್ ಆಗಿ ಹೋಗೋ ಚಾನ್ಸ್ ಇನ್ನೊಂದ್ಸತಿ ಸಿಗತ್ತಾ? ಯಾಕೆ ಮಿಸ್ ಮಾಡ್ಕೋತಿದ್ಯಾ? ಹೋಗು. ಅಮ್ಮ, ನೀನ್ ಹೀಗೆ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಈ ಕಡೆ ದಸರಾ ಸೆಲೆಬ್ರೇಷನ್ ಇಲ್ಲ, ಫ್ಯಾಷನ್ ಶೋನು ಇಲ್ಲ ಅಂತ ಆಗ್ಬಿಡುತ್ತೆ. ಒಂದ್ ಕೆಲ್ಸ ಮಾಡು, ನೀನು ಶೋಗ್ ಹೋಗು. ನಿನ್ ಕೆಲ್ಸ ಎಲ್ಲ ಮುಗಿದು ಟೈಮ್ ಇದ್ರೆ ದಸರಾ ಇವೆಂಟಿಗೆ ಬಾ. ನಾನು ಅಕ್ಕನ ಹತ್ರ ಎಲ್ಲ ಹೇಳಿರ್ತೀನಿ. ಇದು ಓಕೆ ತಾನೆ? ಹಾ, ಈ ಐಡಿಯಾ ಬ್ರಿಲಿಯಂಟ್ ಆಗಿದೆ. ಹೀಗೆ ಮಾಡೋಣ. ನಾನು ಅಲ್ಲಿಗೆ ಹೋಗ್ಬಿಟ್ಟು ನನ್ನ ಸ್ಕೆಚಸ್ ಎಲ್ಲ ಕೊಟ್ಬಿಟ್ಟು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡ್ಬಿಟ್ಟು ಆದಷ್ಟು ಬೇಗ ಭೂಮಿ ಮನೆಗೆ ಬಂದ್ಬಿಡ್ತೀನಿ. ಜಡ್ಜ್ ಆಗೋ ಅವಕಾಶ ಯಾಕೆ ಕಳ್ಕೊಬೇಕಲ್ವಾ? ಅಲ್ವಾ? ಮತ್ತೆ ದಸರಾ ಇವೆಂಟ್ ಅಲ್ಲಿ ನಾವೆಲ್ಲರೂ ಇರ್ತೀವಿ, ಹೇಗೋ ನಡೆದೋಗುತ್ತೆ. ಆದ್ರೆ ಫ್ಯಾಷನ್ ಶೋಗೆ ನೀನೇ ಸೆಂಟರ್ ಆಫ್ ಅಟ್ರಾಕ್ಷನ್. ನೀನೇ ಇಲ್ಲ ಅಂದ್ರೆ ಹೇಗೆ? ನೋಡಿದ್ಯಾ ಅಣ್ಣ, ಅಮ್ಮ ಎಷ್ಟೇ ಸ್ಟ್ರಾಂಗ್ ಆಗಿದ್ರು, ಇಂಡಿಪೆಂಡೆಂಟ್ ಆಗಿದ್ರು, ಇಂಥ ಸಿಚುವೇಶನ್ ಅಲ್ಲಿ ನಿನ್ನ ಮತ್ತೆ ಅಪ್ಪನ ಅಡ್ವೈಸ್ ಬೇಕೇ ಬೇಕು. ಇಲ್ಲಾಂದ್ರೆ ಅಮ್ಮ ಫುಲ್ ಕಂಗಾಲಾಗಿ ಹೋಗ್ಬಿಡ್ತಾಳೆ. ನಾನೇನ್ ಕಂಗಾಲಾಗಿಲ್ಲ, ನಾನ್ ಯಾವಾಗ್ಲೂ ಸ್ಟ್ರಾಂಗ್. ಏನೋ ಡಿಸ್ಕಷನ್ ಅಷ್ಟೇ. ಸರಿ ಸರಿ, ಆಲ್ ದ ವೆರಿ ಬೆಸ್ಟ್. ಹೋಗ್ ಬನ್ನಿ. ನಿಮ್ಗೂ ಆಲ್ ದಿ ಬೆಸ್ಟ್. ಬೇಗ ಹೊರಡಿ. ಆಲ್ ದಿ ಬೆಸ್ಟ್. ಅದು ನಿಜಾನೇ. ನನ್ಗಂತೂ ಒಂದೊಂದ್ಸಲ ಯಾಕಾದ್ರೂ ಮದ್ವೆ ಆದ್ನಪ್ಪ ಅನ್ಸುತ್ತೆ.
ಎಲ್ಲ ಬಿಟ್ಟು ಸನ್ಯಾಸಿ ಆಗ್ಬೇಡ ಅನ್ಸುತ್ತೆ. ನಾನ್ ಬೇರೆ ದೊಡ್ಡ ಬಕ್ರ ತರ 22 ವರ್ಷಕ್ಕೆಲ್ಲ ಮದ್ವೆ ಆಗ್ಬಿಟ್ಟೆ. ಬಟ್ ಏನ್ ಮಾಡೋದು, ನನ್ಗೂ ಆಪ್ಷನ್ನೇ ಇಲ್ವೇ. ಏನೋ ಜೋಶಲ್ಲಿ ಮದ್ವೆ ಆಗ್ತೀವಿ, ಆಮೇಲೆ ಅದನ್ನ ಅನುಭವಿಸಕ್ಕೂ ಆಗದೆ ಬಿಡಕ್ಕೂ ಆಗದೆ ಒದ್ದಾಡ್ತೀವಿ. ಆಗ ನೋಡಿದ್ರೆ ನಿನ್ನ ಡುಮ್ಮನ್ ಲೈಫ್ ಸೂಪರ್ ಅಪ್ಪ, ಬ್ಯಾಚುಲರ್ ಲೈಫ್ ನ ಸೂಪರ್ ಆಗಿ ಎಂಜಾಯ್ ಮಾಡಿದ್ರಿ. ದ ಗ್ರಾಸ್ ಇಸ್ ಗ್ರೀನರ್ ಆನ್ ದ ಅದರ್ ಸೈಡ್ ಅನ್ನೋ ಹಾಗೆ ನಮಗೆ ಇನ್ನೊಬ್ಬರ ಲೈಫೇ ಚೆನ್ನಾಗಿ ಕಾಣಿಸೋದು. ಅವ್ರವ್ರ ಕಷ್ಟ ಅವ್ರವ್ರಿಗೆ. ಅದು ನಿಜಾನೇ. ಹೌದು, ನೀವ್ ಯಾಕೆ ನನಗೆ ಫೋನೇ ಮಾಡಲ್ಲ? ಸಾರಿ, ನನ್ನ ಹತ್ರ ನಿಮ್ ನಂಬರ್ ಇಲ್ಲ. ನಾನು ಕೇಳಿಲ್ಲ, ನೀವು ಕೊಟ್ಟಿಲ್ಲ. ಅಣ್ಣ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದೆ? ಇಷ್ಟೇ, ನಿನ್ನ ಪ್ರೀತಿಯ ಸೊಸೆಯ ಕುತ್ತಿಗೆಗೆ ಹಾಕ್ಬೇಕಾಗಿತ್ತ ಹಾರ ಇರುವ ಸೇಫ್ ಲಾಕರ್ ಇದು. ಈ ಲಾಕರ್ಗೂ ಆ ಸರಕು ಆನಂದ್ಗೂ ಏನ್ ಸಂಬಂಧ? ಇದೆ ಇದೆ, ಹಾರ ಕದಿಯೋದು ಆನಂದ, ಸೇರೋದು ನಮ್ಮ ಹತ್ರ ಪರಮಾನಂದ. ಏನ್ ಮಾತು ಅಂತ ಆಡ್ತೀಯ? ಆನಂದ್ ಯಾಕೆ ಬಂದ್ ಕದೀತಾನೆ? ಫಸ್ಟ್ ಆಫ್ ಆಲ್ ಅವ್ನು ಇಲ್ಲಿಗೆ ಯಾಕೆ ಬರ್ತಾನೆ? ಅವನಾಗಿ ಬರಲ್ಲ, ನೀನು ಕಳಿಸ್ತೀಯ, ಅವನು ಬರ್ತಾನೆ, ಹಾರ ತಗೋತಾನೆ. ಅದ್ ಹೇಗ್ ಸಾಧ್ಯ? ನಾನು ಹೆಣದಿರೋ ಬಲೆಯಲ್ಲಿ ಹಾರ ಇಲ್ಲಿದೆ. ಅಳೆಮಯ್ಯ, ನೀನೀಗ ಅವನ ಹತ್ರ ಹೋಗಿ ಹಬ್ಬಕ್ಕೆ ತುಂಬಾ ಜನ ಬಂದಿದ್ದಾರೆ, ಅಣ್ಣ ಹಾರ ನಿನ್ನ ಹತ್ರ ಇಟ್ಕೋಬೇಕಂತೆ ಅಂತ ಹೇಳ್ದ ಅಂತ ನೀನು ಹೇಳ್ಬೇಕು. ನೀನು ಲಾಕರ್ ಕೀನ ಅವನಲ್ಲಿ ಕೊಡ್ಬೇಕು, ಅವನು ಬಂದು ಹಾರನ ತಗೊಂಡು ಹೋಗ್ಬೇಕು. ಎಲ್ಲ ಕ್ಯಾಪ್ಚರ್ ಆಗ್ಲಿ ಅಂತ ನಾನು CCTV ಹಾಕಿಸ್ತೀನಿ. ಹಾರ ಕಳೆದೋದ್ಮೇಲೆ ಗೌತಮ್ CCTV ನೋಡ್ತಾನೆ, ನಂಬ್ತಾನೆ, ಆನಂದನ್ನ ಪರ್ಮನೆಂಟ್ ಆಗಿ ಮನೆಯಿಂದ ಆಚೆ ಕಳಿಸ್ತಾನೆ. ಓಕೆ ಓಕೆ ಓಕೆ, ನೀನ್ ಹೇಳ್ದಾಗೆ ಮಾಡ್ದೆ ಅಂತ ಇಟ್ಕೊಳ್ಳೋಣ. ಆದ್ರೆ ಅವ್ನು ಸಿಗಾಕೊಂಡಾಗ ಅಣ್ಣನ ಹತ್ರ ನಾನೇ ಹೇಳಿದ್ದು ಅಂತ ಬಾಯ್ ಬಿಟ್ರೆ ಏನ್ ಮಾಡೋದು? ಅಯ್ಯೋ ಅಳಿಮಯ್ಯ, ಕೋಟಿ ಕೋಟಿ ದುಡ್ಡು ಹೊಡೆದಾಗಲೇ ಮ್ಯಾನೇಜ್ ಮಾಡಕ್ ಗೊತ್ತಿರೋ ನಮಗೆ ಇದೊಂದು ಮ್ಯಾನೇಜ್ ಮಾಡಕ್ ಗೊತ್ತಿಲ್ವೇನು? ಈಗ ನಾವು ಮಾತಾಡೋದು, ನೀನು ಅವರಿಗೆ ಕೀ ಕೊಡೋದು, ಯಾವ ಫುಟೇಜು ಇರಲ್ಲ. ಆದ್ರೆ ಆನಂದ್ ಹಾರ ತಗೊಂಡು ಹೋಗಿರೋದು ಮಾತ್ರ ಇರುತ್ತೆ. ಅವನೇ ಹಾರ ಕದ್ದದ್ದು ಅಂತ ಪ್ರೂವ್ ಆಗುತ್ತೆ. ಅವನು ಹೇಳಿದ್ರೆ ಅಣ್ಣ ನಂಬಲ್ವಾ? ಅಳಿಮಯ್ಯ, ಆ ಟೈಮಲ್ಲಿ ನಾವು ಸೆಂಟಿಮೆಂಟ್ ಅನ್ನೋ ಅಸ್ತ್ರನ ಬಳಸಬೇಕು. ಹೆಂಗೆ? ಏನ್ ಪ್ಲಾನ್ ಮಾಡಿದ್ಯಾ ಮಾಮ್ಸ್? ಗ್ಯಾರಂಟಿ ಸಕ್ಸಸ್ಫುಲ್ ಇದು. ನೋ 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 ನೋ, ಈ ಪ್ಲಾನ್ ಸಕ್ಸಸ್ ಆಗೋದು ಆನಂದ್ ಹಾರವನ್ನ ತಗೊಂಡು ಹೋದ ಮೇಲೆ, ಹಾರ ನಮ್ ಕೈಗೆ ಬಂದ ಮೇಲೆ ಪ್ಲಾನ್ ಸಕ್ಸಸ್ ಆಗ. ಈಗ ಹೇಳಿ, ಹೆಂಗಿದೆ ನನ್ನ ಪ್ಲಾನು? ಫಸ್ಟ್ ಕ್ಲಾಸ್, ಸೂಪರ್. ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ಅನುಮಾನ ಬರದ ಹಾಗೆ ಮುಖವಾಡ ಹಾಕದೆ ಆಕ್ಟ್ ಮಾಡಿ. ಸೂಪರ್ ಪ್ಲಾನ್ ಅಣ್ಣ. ಪ್ಲೀಸ್ ನೀವೊಂದ್ಸರಿ ನಮ್ಮ ಮನೆಗೆ ಬನ್ನಿ. ನೀವಿಬ್ರು ನಮ್ಮ ಮನೆಗೆ ಬಂದೇ ಇಲ್ಲ. ಶೋರ್, ನಿಮ್ ಮನೆ ನೋಡೋದಕ್ಕೆ ನಾವಂತೂ ಎಕ್ಸೈಟೆಡ್ ಆಗಿದ್ದೀವಿ ಅಲ್ವಾ ಅರುಣ್? ಆಫ್ ಕೋರ್ಸ್. ಎಕ್ಸ್ಕ್ಯೂಸ್ ಮೀ. ಅಶು, ಅವ್ರ ಮನೆ ನಿಜವಾಗ್ಲೂ ಅಷ್ಟೊಂದು ಚೆನ್ನಾಗಿದೆಯಾ? 2 BHK ಫ್ಲಾಟ್ ಅಂದಾಗ್ಲೇ ಅರ್ಥ ಮಾಡ್ಕೋಬೇಕಲ್ವಾ ಅವ್ರ ಮನೆ ಎಷ್ಟು ಚೆನ್ನಾಗಿದೆ ಅಂತ. ಯಪ್ಪ, ಆ ಮನೇಲಿ ಒಂದಿನೂ ಇರೋದಕ್ಕಾಗಲ್ಲ ಅಂತ ಮನೇಲಿ ಪರ್ಮನೆಂಟ್ ಆಗಿರ್ತೀನಿ ಅಂತ ಹೋಗಿದ್ದಾಳೆ. ಓ, ನೀನ್ ಆ ರೀತಿ ಹೇಳ್ತಾ ಇದೆಯಾ? ಅಲ್ಲ, ನಿಮ್ಮ ಅಣ್ಣ 100 ಕೋಟಿ ಆಸ್ತಿ ಇರೋ ನನಗೆ ನಿನ್ನ ಕೊಡೋದಕ್ಕೆ ಅಷ್ಟೊಂದು ಯೋಚನೆ ಮಾಡಿದ್ರು. ನಾನು ಓಕೆನಾ, ನಾನು ನಿಮ್ಮ ಸ್ಟೇಟಸ್ಗೆ ಇದೀನಾ ಅಂತ. ಈಗ ಅವನು ಓಕೆನಾ? ಇದೊಂಥರ ಸೀರಿಯಸ್ ಜೋಕ್ ಅನಿಸ್ತಾ ಇದೆ. ಸರಿಯಾಗೆ ಹೇಳ್ತಾ ಇದೀಯಾ. ಈ ಕಡೆ ಕಾಮಿಡಿನೂ ಅಲ್ಲ, ಈ ಕಡೆ ಟ್ರಾಜಿಡಿನೂ ಅಲ್ಲ. ನನ್ನ ಗೆಳೆಯ ತನ್ನ ತಂಗಿ ನಿನ್ನೆ ಕೊಟ್ಟಿದ್ದು ನಿಮ್ಮ ಅಪ್ಪ ಅಮ್ಮ ಮಾಡಿರೋ ಆಸ್ತಿ ನೋಡಿ. ಆದ್ರೆ ಜೀವನ್ಗೆ ಅವನ ಮನಸ್ಸನ್ನು ನೋಡಿ ಹೆಣ್ಣು ಕೊಟ್ಟಿದ್ದಾನೆ. ಯಾರೋ ಮಾಡಿಟ್ಟಿದ್ದನ್ನ ಅನುಭವಿಸೋದು, ಭಿಕ್ಷೆ ಎತ್ತೋದು ಎರಡೂ ಒಂದೇ ಕಣ. ಇಂಥ ಬಿಟ್ಟು ಬಿಲ್ಡಪ್ ಬಿಟ್ಟು
ನೆಟ್ಟಿಗೆ ಬಾಳೋದನ್ನ ಕಲಿ. ಎಲ್ಲಾಯ್ತು ಬಕ್ರ, ಇಲ್ಲೇ ಇರ್ಬೇಕಿತ್ತಲ್ಲ. ಐ ಡೂ ಒನ್ ಥಿಂಗ್, ಇದು ಪ್ರೆಸೆಂಟೇಷನ್ ಟೈಮಲ್ಲಿ ಹೌದೌದು, ಪ್ರೆಸೆಂಟೇಷನ್ ಟೈಮಲ್ಲಿ ಏನು ಮಾಡಬೇಕು ಅಂತ ನಿಮ್ಗೆ ಹೇಳ್ತೀನಿ, ಓಕೆನಾ? ಅಲ್ಲಿವರೆಗೂ ಯು ಡೂ ಒನ್ ಥಿಂಗ್. ಆನಂದ್ ಬ್ರೋ, ಏನ್ ಜೈ ಬಿಸಿ ಇದ್ರಾ? ಸ್ವಲ್ಪ ಆಫೀಸ್ ಕಾಲ್ ಇತ್ತು. ಏನು ಹೇಳಿದ್ರಿ? ಒಂದು ಇಂಪಾರ್ಟೆಂಟ್ ಕೆಲಸ ಆಯ್ತು, ಸ್ವಲ್ಪ ಬನ್ನಿ. ಒಂದು ನಿಮಿಷ, ಐ ಕಾಲ್ ಯು ಬ್ಯಾಕ್. ಓಕೆ? ಏನಿಲ್ಲ, ಬನ್ನಿ ಬನ್ನಿ. ಜೈ, ನಾನು ಇಲ್ಲಿಗೆ ಯಾಕೆ ಕರ್ಕೊಂಡ್ಬಂದೆ? ಆನಂದ್ ಬ್ರೋ, ಅದು ಇವತ್ತು ನಾವು ಹತ್ಕೆಗೆ ಅಂತ ಒಂದು ಹಾರ ಕೊಡ್ತಾ ಇದೀವಲ್ಲ, ಆ ಹಾರ ಈ ಲಾಕರ್ ಅಲ್ಲಿ ಇದೆ. ನನಗೆ ಯಾಕೆ ತೋರಿಸ್ತಾ ಇದೆಯಾ? ಸೆಕ್ಯೂರಿಟಿ ರೀಸನ್ಗೋಸ್ಕರ ಬ್ರೋ. ಇವತ್ತು ನಾವು ತುಂಬಾನೇ ಕೇರ್ಫುಲ್ ಆಗಿರ್ಬೇಕು, ಯಾಕಂದ್ರೆ ಅದಕ್ಕೆ ಕೊಡ್ತಾ ಇರೋಂಥ ಆಹಾರ ತುಂಬಾನೇ ಬೆಲೆ ಬಾಳುವಂಥದ್ದು. ಅದಕ್ಕಿಂತ ಹೆಚ್ಚಾಗಿ ಅದು ನಿಮ್ಗೆ ಗೊತ್ತಲ್ಲ, ನಮ್ಮ ಫ್ಯಾಮಿಲಿಯ ಮರ್ಯಾದೆ ಮತ್ತೆ ಗೌರವದ ಸಿಂಬಲ್. ಜೈ, ಇವೆಲ್ಲ ನನಗೆ ಗೊತ್ತಿದೆ ತಾನೆ, ಮತ್ತೆ ಯಾಕೆ ನನಗೆ ಹೇಳ್ತಾ ಇದೆಯಾ? ಯಾಕೆ ಅಂದ್ರೆ ಈಗ ಜವಾಬ್ದಾರಿ ನಿಮ್ದು. ಏನು? ನಂದ? ಎಸ್ ಬ್ರೋ, ಬಿಗ್ ಬ್ರದರ್ ಹೇಳಿದಾನೆ ಆಹಾರನ ನೀವೇ ಇಟ್ಕೋಬೇಕಂತೆ. ತುಂಬಾ ಕೇರ್ಫುಲ್ ಆಗಿ ಇಟ್ಕೊಳ್ಳಿ ಬ್ರೋ, ಯಾಕೆಂದ್ರೆ ಅದು ಆಂಟಿಕ್ ಪೀಸು. ಜೈ, ಆಲ್ರೆಡಿ ಅದು ಲಾಕರ್ ಅಲ್ಲಿ ಸೇಫ್ ಆಗಿದೆ. ನಾನೇನ್ ಸೇಫ್ ಮಾಡೋದು? ನಿನ್ ಕಾನ್ಸೆಪ್ಟ್ ನಂಗೆ ಅರ್ಥ ಆಗ್ತಾ ಇಲ್ಲ. ಇಷ್ಟೇ ಬ್ರೋ, ಸಿಂಪಲ್. ನೋಡಿ, ಮನೇಲಿ ಫಂಕ್ಷನ್ ನಡೆಸ್ತಾ ಇದೀವಿ, ಎಷ್ಟೊಂದ್ ಜನ ಬರ್ತಿರ್ತಾರೆ, ಹೋಗ್ತಿರ್ತಾರೆ. ನಾವು ಯಾರನ್ನೂ ನಂಬಂಗಿಲ್ಲ. ಈಗ ದುಡ್ಡಿನ ವಿಷಯದಲ್ಲಾಗ್ಲಿ ಮತ್ತೆ ಈ ತರ ವ್ಯಾಲ್ಯೂಯಬಲ್ ವಸ್ತು ವಿಷಯದಲ್ಲಾಗ್ಲಿ ನಾವು ಕೇರ್ಲೆಸ್ನೆಸ್ ತೋರಿಸಬಾರ್ದಲ್ವಾ? ಅಲ್ಲ ಜೈ ಬ್ರೋ, ನೋಡಿ, ನೀವು ನಾನು ಹೇಳ್ದಾಗ ಮಾಡಿ. ಹಬ್ಬದ ಸೆಲೆಬ್ರೇಷನ್ ಶುರು ಆಗ್ತಿದ್ದಾಗೆ ಆರಾನ್ ತಗೊಂಡ್ಬರೋ ಜವಾಬ್ದಾರಿ ನಿಮ್ದು. ಒಂದ್ ನಿಮಿಷ ಬಂದ್ ನೋಡಿ, ಇದು ಒಡವೆದು ಬ್ಯಾಗು. ನೀವು ಬರ್ಬೇಕಾದ್ರೆ ಆರಾನ ಇದ್ರೊಳಗಡೆ ಹಾಕೊಂಡು ಸೇಫ್ ಆಗಿ ತಂದ್ಬಿಡಿ. ಅಂಡ್ ಬ್ರೋ, ಪ್ಲೀಸ್ ಹುಷಾರು. ಆರ ನಿಮ್ಮ ಹತ್ರ ಇದೇನೋ ವಿಷಯನ ದಯವಿಟ್ಟು ಯಾರಿಗೂ ಹೇಳ್ಬೇಡಿ, ಟಾಪ್ ಸೀಕ್ರೆಟ್. ಯಾಕೆಂದ್ರೆ ನಾವ್ ಯಾರನ್ನು ನಂಬೋ ಹಾಗಿಲ್ಲ, ನಮ್ಮ ನೆರಳನ್ನು ಕೂಡ. ಜೈ, ನೀನ್ ಹೇಳೋದನ್ನ ಸರಿ, ಆದ್ರೆ ವಿಷಯ ಆಗಿದ್ರೆ ಗೌತಮೇ ನನ್ಗೆ ಹೇಳ್ತಿದ್ನಲ್ಲ. ಅಣ್ಣ ಬಿಸಿ ಇದನ್ನಲ್ಲ ಬ್ರೋ, ಗೆಸ್ಟ್ ಗಳು ಬಂದಿದ್ದಾರೆ, ಅವ್ರನ್ನೆಲ್ಲ ಮಾತಾಡಿಸ್ಬೇಕು. ಈಗೇನು ನಿಮಗೆ ನಾನು ಹೇಳಿದ್ದು ನಾಟ್ ಓಕೆ ಅಲ್ವಾ? ಒಂದ್ ನಿಮಿಷ, ಅಣ್ಣಂಗೆ ಫೋನ್ ಮಾಡ್ಕೊಡ್ತೀನಿ. ಇರ್ಲಿ ಜೈ, ಪಾಪ ಅವನು ಬಿಸಿ ಇರ್ತಾನೆ. ಹೇಳಿದಾನೆ ಅಂದ್ಮೇಲೆ ಓಕೆ ಕೊಡ್ತೇನೆ. ಥ್ಯಾಂಕ್ ಯು ಆನಂದ್. ತಗೊಳ್ಳಿ, ಹುಷಾರ. ಓಕೆ. ಅಂಡ್ ಇದು ಲಾಕರ್ದು ಕೀ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಬೇಡ ಅಂದ್ರೆ ಯಾರನ್ನು ಪದೇ ಪದೇ ಕೆಣಕಿ ಕೆದಕ್ಬಾರ್ದು ಭೂಮಿಕಾ. ಐ ಆಮ್ ಸಾರಿ. ಇಟ್ಸ್ ಓಕೆ. ನಾನು ಯಾಕೆ ಹಾಗೆ ಹೇಳಿದೆ ಅಂದ್ರೆ, ನೀನ್ ಪದೇ ಪದೇ ಕೇಳ್ತಾ ಇದ್ರೆ ಗೌತಮ್ಗೆ ಹರ್ಟ್ ಆಗತ್ತಲ್ವಾ? ಅದ್ರ ಪರಿಣಾಮ ಬೇರೆ ತರಾನೇ ಇರತ್ತೆ. ಆಕ್ಚುಲಿ ಅದೆಲ್ಲ ನಿಮ್ ರಿಲೇಶನ್ಶಿಪ್ ಮೇಲೆ, ನಿಮ್ ಸಂಸಾರದ ಮೇಲೆ ಎಫೆಕ್ಟ್ ಆಗತ್ತೆ. ಹಾಗಾಗಬಾರ್ದು ಅನ್ನೋದೇ ನನ್ನ ಕಾಳಜಿ. ತಪ್ಪು ತಿಳ್ಕೊಬೇಡಮ್ಮ. ನಾನೇನಾದ್ರೂ ಒರ್ಟಾಗಿ ಮಾತಾಡಿದ್ರೆ ನನ್ನ ಕಡೆಯಿಂದ ಸಾರಿ. ಅಯ್ಯೋ ಅತ್ತೆ, ಪ್ಲೀಸ್ ನೀವು ಸಾರಿ ಕೇಳಬೇಡಿ. ನೀವು ಹೇಳಿದ್ ಕರೆಕ್ಟೇ, ನಾನು ಹಾಗೆ ಕೇಳಬಾರ್ದಾಗಿತ್ತು. ಇಟ್ಸ್ ಓಕೆ. ನಿನ್ ಕ್ಯೂರಿಯಾಸಿಟಿಯಿಂದ ನೀನ್ ಕೇಳಿರ್ತೀಯ ಅಂತ ನನಗೆ ಅರ್ಥ ಆಗತ್ತೆ. ಸಿಸ್ಟರ್, ಪೂಜೆಗೆ ರೆಡಿ ಆಯ್ತು? ಹಾಂ, ಬಂದೆ. ನಡಿಯಮ್ಮ. ಗಂಡ, ದಸರಾ ಗೊಂಬೆಗಳೆಲ್ಲ ತುಂಬ ಚೆನ್ನಾಗಿದೆ. ಅದರಲ್ಲೂ ಆ ದಶಾವತಾರದ ಬೊಂಬೆಗಳಿದೆಯಲ್ಲ, ಅದ್ಭುತವಾಗಿದೆ. ಹೌದಪ್ಪ, ತುಂಬಾ ಹಳೇದಂತೆ, ಎಷ್ಟೋ ವರ್ಷದಿಂದ ಇಡ್ತಿದ್ದಾರೆ. ಹಾ, ಪ್ರತಿ ವರ್ಷ ಅದಕ್ಕೆ ಬೊಂಬೆಗಳನ್ನ ಸೇರಿಸ್ತಾ ಹೋಗ್ತಾರೆ. ಅದಿರೋದೇ ಹಾಗೆ. ಅಂತೂ ಬೊಂಬೆಗಳು ತುಂಬಾ ಚೆನ್ನಾಗಿದೆ. ಅಪ್ಪ, ಇದನ್ನ ಬೊಂಬೆ ಪೂಜೆ ಅಂತಾನು ಹೇಳ್ತಾರಲ್ವಾ? ಹಾ ಕಂದ, ನವರಾತ್ರಿನಲ್ಲಿ ಮೇನ್ ಅಟ್ರಾಕ್ಷನ್ ಅಂದ್ರೆ ಈ
ಈ ದಸರಾ ಗೊಂಬೆಗಳು. ನಮ್ಮ ದಕ್ಷಿಣ ಭಾರತದಲ್ಲಿ ಅಂದರೆ ಆಂಧ್ರ, ತೆಲಂಗಾಣ, ತಮಿಳುನಾಡು, ಕರ್ನಾಟಕದಲ್ಲಿ ಇದು ಬಹಳ ಫೇಮಸ್ಸು. 18ನೇ ಶತಮಾನದಲ್ಲಿ ದಸರಾ ಬೊಂಬೆಯನ್ನು ಕೂಡಿಸುವಂಥ ಪದ್ಧತಿ ಮನೆಯಲ್ಲೂ ಜಾರಿಗೆ ಬಂತು. ಈಗ ನಮ್ಮ ಕಾಲಘಟ್ಟದಲ್ಲಿ ಅದು ಕಮ್ಮಿ ಆಗ್ತಾ ಇದೆ. ಆದರೂ ಹಿಂದಿನಿಂದ ಯಾರಾದರೂ ಈ ಆಚರಣೆನ ನಡೆಸ್ಕೊಂಡ್ ಬಂದಿದ್ರೆ ಅವ್ರ ಮನೇಲಿ ಇವತ್ತಿಗೂ ಆ ಬೊಂಬೆಗಳನ್ನ ನಾವು ನೋಡ್ಬೋದು. ನನಗೆ ತಿಳಿದಿರೋ ಮಟ್ಟಕ್ಕೆ ಈ ದಸರಾ ಬೊಂಬೆಗಳನ್ನು ಕೂಡಿಸುವಂತಹ ಪದ್ಧತಿ ಮೊದಲು ಶುರುವಾಗಿದ್ದು ಮೈಸೂರು ಪ್ರಾಂತ್ಯದಲ್ಲಿ. ವಿಶ್ವವಿಖ್ಯಾತವಾದ ದಸರಾ ಆಚರಣೆ ಅರಮನೆಯಲ್ಲಿ ನಡೆದ್ರೆ ನಮ್ಮ ಮೈಸೂರು ರಾಜರ ಪ್ರಜೆಗಳು ತಮ್ಮ ಮನೆಯಲ್ಲಿ ಮಹಾರಾಜ ಮಹಾರಾಣಿಯನ್ನ ಪಟ್ಟದ ಬೊಂಬೆ ಅಂತ ಮಾಡಿ ಮನೆಯಲ್ಲಿ ಪೂಜೆ ಮಾಡಿ ದಸರಾ ಆಚರಣೆ ಮಾಡಕ್ ಶುರು ಮಾಡಿದ್ರು. ಹೀಗೆ ದಸರಾ ಆಚರಣೆಯನ್ನ ಇನ್ನಷ್ಟು ಸಂಭ್ರಮಿಸಕ್ಕೆ ಮೈಸೂರು ಜನ ಶುರು ಮಾಡಿದ್ರು. ಹಾಗೆ ನೋಡಕ್ ಹೋದ್ರೆ ದಸರಾ ಅನ್ನೋದು ಮೊದಲು ವಿಜಯನಗರದಲ್ಲಿ ನಡೀತಾ ಇತ್ತು. ಅದನ್ನ ನಮ್ಮ ಒಡೆಯರು ಮೈಸೂರು ಪ್ರಾಂತ್ಯಕ್ಕೆ ತಗೊಂಡ್ಬಂದು ಮೈಸೂರು ಜನರಿಗೆಲ್ಲ ಪರಿಚಯ ಮಾಡಿದ್ರು. ಈ ಬೊಂಬೆಗಳನ್ನ ಕೂಡಿಸೋದು ಹೊರನೋಟಕ್ಕೆ ಸಂಭ್ರಮದ ತರ ಕಂಡ್ರು ಇದಕ್ಕೆ ಅದರದೇ ಆದಂತಹ ಧಾರ್ಮಿಕ ಚೌಕಟ್ಟು ಕೂಡ ಇದೆ. ರಾಮಾಯಣ, ವಿಷ್ಣು ಪುರಾಣ, ಶ್ರೀಕೃಷ್ಣ ಲೀಲೆ, ದುರ್ಗಾವತಾರಗಳು ಹೀಗೆ ಅನೇಕ ಕಥೆಗಳನ್ನ ಬಿಂಬಿಸುವ ಹಾಗೆ ಈ ದಸರಾ ಬೊಂಬೆಗಳನ್ನ ಕೂಡಿಸ್ತಾರೆ. ದಸರಾ ಹಬ್ಬದ ಸಂದರ್ಭದಲ್ಲಿ 9 ದಿನಗಳ ಕಾಲ ಬೆಳಗ್ಗೆ ಮತ್ತು ಸಂಜೆ ದೇವರು ಪೂಜೆ ಮಾಡಿ ನೈವೇದ್ಯವನ್ನ ಸಮರ್ಪಣೆ ಮಾಡಿ ದುರ್ಗಾದೇವಿಯನ್ನ ಪ್ರತಿನಿತ್ಯ ಸ್ಮರಣೆ ಮಾಡಿ ಆ ನವದುರ್ಗೆಯನ್ನ ದಿನಾ ಪೂಜೆ ಮಾಡಿದ್ದೇ ಆದ್ರೆ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ, ಎಲ್ರಿಗೂ ಒಳ್ಳೇದಾಗತ್ತೆ ಅನ್ನೋದು ನಂಬಿಕೆ. ಉತ್ತರ ಕರ್ನಾಟಕದಲ್ಲಿ ಇದಕ್ಕೆ ಬನ್ನಿ ಹಬ್ಬ ಅಂತ ಕರೀತಾರೆ. ಅದರ ವಿಶೇಷ ಏನು ಅಂದ್ರೆ ಯಾರಿಗಾದ್ರೂ ಮನಸ್ತಾಪ ಆಗಿ ಮಾತು ಬಿಟ್ಟಿದ್ರೆ ಅಂಥವ್ರನ್ನ ಕರೆದು ಬನ್ನಿ ಕೊಟ್ಟು ಮನಸ್ತಾಪನ ಶಮನ ಮಾಡಿ ಮತ್ತೆ ಒಂದಾಗೋ ಹಾಗೆ ಮಾಡ್ತಾರೆ. ಒಟ್ನಲ್ಲಿ ಇದು ಒಂದಾಗುವಂತ ಹಬ್ಬ ಕೂಡ ಹೌದು. ಹಾಗೆ ನೋಡಕ್ ಹೋದ್ರೆ ದಸರಾ ಹಬ್ಬ ಸಂಬಂಧಗಳನ್ನ ಬೆಸೆಯುವಂತ ಹಬ್ಬ. ಇದು ನಮ್ಮ ನಾಡ ಹಬ್ಬ ಕೂಡ ಹೌದು. ನಮ್ಮೊಳಗಿನ ಮನಸ್ಸುಗಳನ್ನ ಮತ್ತು ನಮ್ಮ ನಾಡನ್ನ ಒಂದುಗೂಡಿಸಿ ಬೆಸೆಯುವಂತ ಹಬ್ಬ ದಸರಾ ಹಬ್ಬ. ಹೇಳಿದ್ರೆ ನಾನು ಕೆಳಗೆ ಸರಿ ಮುಚ್ಕೋತಿದ್ನಾ? ನನಗೆ ಹೊಳಿಲಿಲ್ಲ. ಅದು ಯಾರು ನೋಡಬಾರ್ದು ಅಂತ ಹಾಗೆ ಕವರ್ ಮಾಡಿಕೊಂಡು ಕರ್ಕೊಂಬಂದೆ. ಆದ್ರೆ ನೀವು ಹರಿದಾಗ ನೋಡಿದೆ. ಹತ್ತಿರದವ್ರಾದ್ರೆ ಹೇಳ್ಬೋದಾಗಿತ್ತು, ನೀವು ಹತ್ತಿರದವ್ರು ಅಲ್ಲ ಅಂತನೂ ಅಲ್ಲ. ನಾನು ಏನು ಮಾಡಲಿ? ಸರಿ, ನೀವು ಹೋಗಿರಿ, ನಾನು ಸ್ಯಾರಿ ಚೇಂಜ್ ಮಾಡ್ತೀನಿ. ಸ್ಯಾರಿ ಚೇಂಜ್ ಮಾಡಲೇಬೇಕಾ? ಮಾಡಲೇಬೇಕಲ್ವಾ? ಅಲ್ಲ, ಈ ಸೀರಿಯಲ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಹಾಗಂತ ಎಲ್ಲರೂ ಹೇಳ್ತಾ ಇದ್ರಲ್ಲ, ಇರ್ಲಿ ಬಿಡಿ. ಹರಿದೋಗಿದೆ. ಅದು ಸ್ಟಿಚ್ ಮಾಡ್ಬೋದಾ? ಓಕೆ, ನಾನು ಹೌಸ್ ಕೀಪಿಂಗ್ಗೆ ಸೂಜಿ ಮತ್ತೆ ದಾರ ತರ ಕೇಳ್ತೀನಿ. ಅಪರ್ಣನ ಕರ್ಕೊಂಬರ್ತೀನಾ? ಏನಾಯ್ತು ಬಾವ ಭೂಮಿಕಾ ಅವ್ರಿಗೆ? ಗುಂಡು, ಏನಾಯ್ತಪ್ಪ? ಯಾಕೆ ಬಾವ ಏನು ಮಾತೇ ಆಡ್ತಾ ಇಲ್ಲ? ಏನಾಯ್ತು ಅಕ್ಕಂಗೆ? ಗುಂಡು, ಯಾಕೋ ಗಾಬರಿ ಆಗಿದ್ಯಾ? ಏನಾಯ್ತು? ಯಾಕೆ ಇಷ್ಟೊಂದು ಸೀರಿಯಸ್ ಆಗಿದ್ಯಾ? ಅಕ್ಕಿಗೆ ಏನಾಯ್ತು? ಆತರ ಎಲ್ಲ ಏನಾಗಿಲ್ಲ. ನಾನ್ ಏನು ಅಂತ ತಿಳ್ಕೊಂಡ್ಬಿಟ್ಟೆ. ಅದು ಅದು ಜ್ಯೂಸ್, ಅದು ಜ್ಯೂಸ್ ಬೇಕಂತ. ಜ್ಯೂಸ್ ಕೊಡ್ಬರ್ತೀನಾ? ಗುಂಡು, ಜ್ಯೂಸ್ನ ಭೂಮಿಕನಿಗೆ ತಗೊಂಡು ಹೋಗ್ತಿದ್ಯಲ್ಲ, ಸಂತೋಷ ಆಯ್ತು, ಅದನ್ನ ಕೊಟ್ಬಿಡು. ಆದ್ರೆ
ಬಂದ ಅತಿಥಿಗಳಿಗೆ ನಾವು ಸತ್ಕಾರ ಮಾಡಬೇಕು. ಅವರೆಲ್ಲ ಎದ್ದೋದ್ಮೇಲೆ ನೀವಿಬ್ರು ಬರ್ತೀರಾ? ಹೋಗಿ ಬೇಗ ಜ್ಯೂಸ್ ಕೊಟ್ಟು ಜೊತೆನಲ್ಲಿ ಬೇಗ ಕರ್ಕೊಂಡ್ ಬಾ. ಸರಿ, ಬೇಗ ಬೇಗ. ಬಾವ ಬೇಗ ಬನ್ನಿ. ಬಿಗ್ ಬ್ರೋ ಬೇಗ ಬಾ. ಹಾ ಬನ್ನಿ. ಸುಖ ಸಂತೋಷ ನೆಮ್ಮದಿಯಾಗಿರ್ಲಿ ಅಂತ ಹಾರೈಸ್ತೀನಿ. ಶಕುಂತ್ಲಾ, ಹಾತೆ ಹೋಗಿ ಹಾರ ತಗೊಂಡ್ ಬಮ್ಮ. ಹಾರ ನನ್ನ ಹತ್ರ ಇದೆ, ಅವ್ರಿಗೆ ಯಾಕೆ ತರ ಹೇಳ್ತಿದ್ದಾರೆ? ದೇವ್ರೆ, ಹಾರ ಇಲ್ಲೇ ಇಟ್ಟಿದ್ನಲ್ಲ, ಕಾಣಿಸ್ತಾನೆ ಇಲ್ಲ. ಎಲ್ಲಪ್ಪ ಹೋಯ್ತು? ಎಲ್ಲಾದ್ರೂ ಬೆಳೆಸ್ಕೊಂಡ್ಬಿಟ್ನಾ? ಶಿಟ್. ಅದೇ ಭೂಮಿಕಾ ಬಾಮ್ಮ. ಶಕುಂತ್ಲಾ, ನೀನೇ ನಿನ್ನ ಕೈಯಾರ ಈ ಹಾರನ ಭೂಮಿಕನ್ ಕೊರಳಕ್ಕೆ ಹಾಕು. ಗುಂಡು, ಏನು ನಮ್ಮ ಮನೆತನದ ಹಾರನೇ ಇಲ್ಲ? ಇದ್ರೊಳಗೆ ಇತ್ತಲ್ಲಮ್ಮ. ಇರಿ ಅಜ್ಜಿ, ಹಾರ ಅಲ್ಲೇ ಇರುತ್ತೆ, ಸಿಗುತ್ತೆ, ನಾನು ನೋಡ್ತೀನಿ. ಅಯ್ಯೋ ದೇವ್ರೆ, ಎಲ್ಲೋಯ್ತು? ಅಜ್ಜಿ ಸಮಾಧಾನ ಮಾಡ್ಕೊಳ್ಳಿ, ಸಿಗುತ್ತೆ, ಹಾರ ಸಿಗುತ್ತೆ. ಗೌತಮ್ ಅವ್ರು ಹೋಗಿದಾರಲ್ಲ ನೋಡಕ್ಕೆ. ಬನ್ನಿ, ನೀವು ಕೂತ್ಕೊಳ್ಳಿ, ಬನ್ನಿ. ಅದೇವಯ್ಯ, ನಿಂಗೆ ಆನಂದರ ಬಗ್ಗೆ ಪೂರ್ತಿ ಗೊತ್ತಿಲ್ಲ. ಅವ್ನು ಹೋಮ್ ಲೋನ್ ಮಾಡಿದಾನೆ. ಡಾಕ್ಟರ್ ಅವ್ರು ಪದೇ ಪದೇ ಫೋನ್ ಮಾಡ್ತಿದ್ದಾರೆ. ಅವ್ರ ಹತ್ರ ಕಾಸಿಲ್ಲ. ಅವ್ನು ಕೊಟ್ಟು ಚೆಕ್ ಬೌನ್ಸ್ ಆಗಿದೆ. ಮನುಷ್ಯನಿಗೆ ದುಡ್ಡಿನ ಅವಶ್ಯಕತೆ ಬಂದ್ರೆ ಯಾವುದೇ ಮಟ್ಟ ಗೆಳಿತಾರ ಅನ್ನೋದಕ್ಕೆ ಇದೇ ದೊಡ್ಡ ಸಾಕ್ಷಿ. ನೋಡು ಬಿಗ್ ಬ್ರದರ್, ಎಂತ ಕೆಲಸ ಮಾಡಿದಾರೆ ನೋಡು. ನಮ್ಮ ಮನೇಲಿ ತಿಂದು ನಮ್ಗೇನೆ. ನಾನು ಮಾತ್ರ ಆನಂದನ ಸುಮ್ಮನೆ ಬಿಡೋದಿಲ್ಲ. ಜೈ, ಬೇಡ, ಬಂದಿರೋ ಗೆಸ್ಟ್ಗಳ ಮುಂದೆ ಸೀನ್ ಕ್ರಿಯೇಟ್ ಮಾಡೋದು ಬೇಡ. ಅಲ್ಲ ಬಿಗ್ ಬ್ರದರ್, ಪ್ಲೀಸ್. ಅಮ್ಮ, ನಿಮ್ಮ ಹತ್ರ ಬೇರೆ ಯಾವ್ದಾದ್ರು ಒಂದು ಹಾರ ಇದ್ರು ಕೊಡಿ. ಅದನ್ನ ಗೆಸ್ಟ್ಗಳ ಮುಂದೆ ಭೂಮಿಕಾ ಕುತ್ತಿಗೆಗೆ ಹಾಕಿಸ್ಬೋಣ. ಮಿಕ್ಕಿದ ಆಮೇಲೆ ನೋಡೋಣ. ಆದ್ರೆ ಗೌತಮ್, ಅದು ಅಮ್ಮ ಪ್ಲೀಸ್, ಮೊದಲೆಲ್ಲರೂ ಊಟ ಮುಗಿಸ್ಕೊಂಡು ಹೋಗ್ಲಿ, ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ. ಸರಿ, ನಾನು ತಗೊಂಡ್ಬಿಡ್ತೀನಿ. ನೋಡು ಮಾಮ್ಸ್, ನೋಡು ಎಂತ ಕೆಲಸ ಮಾಡಿದಾರೆ ನೋಡು. ನೋಡ್ತಾ ಇದ್ದೀನಲ್ಲ, ಅವನೇ ಪ್ರತ್ಯಕ್ಷವಾಗಿ ತಗೊಂಡು ಹೋಗ್ತಾ ಇರೋದು. ಅದಕ್ಕೆ ಹೇಳೋದು ಮಾಮ್ಸ್, ನಮ್ಮವ್ರು ಅಂತ ತಲೆ ಮೇಲೆ ಕೂರಿಸ್ಕೋತೀವಲ್ಲ, ಅದು ನಾವು ಮಾಡೋ ತಪ್ಪು ಮಾಮ್ಸ್. ಹಾ, ನಂಬಿಕೆ ದ್ರೋಹ ಮಾಮ್ಸ್.